ಪಂಜಾಬ್ನಲ್ಲಿ ಧರ್ಮಸ್ಥಳದ ಯುವತಿಯ ಸಾವಿನ ಕೇಸ್ಗೆ ಸಂಬಂಧಪಟ್ಟಂತೆ ಆಕಾಂಕ್ಷಾ ಸಾವಿಗೆ ನಿಗೂಢ ರಹಸ್ಯ ಈಗ ಬಯಲಾಗಿದೆ. ಆಕಾಂಕ್ಷಾ ಸಾವಿಗೆ ಏನು ಕಾರಣ ಅನ್ನುವಂತಹ ನಿಗೂಢ ರಹಸ್ಯ ಈಗ ಬಯಲಾಗಿದೆ. ಲವ್ ಫೇಲ್ಯೂರ್ ವಿಚಾರಕ್ಕೆ ಆಕಾಂಕ್ಷಾ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಯೂನಿವರ್ಸಿಟಿಯ ಪ್ರೊಫೆಸರ್ ಒಬ್ಬರ ಜೊತೆ ಪ್ರೇಮಕ್ಕೆ ಬಿದ್ದಿದ್ರಂತೆ ಆಕಾಂಕ್ಷಾ. ಕೇರಳದ ಕಟ್ಟಾಯಂ ನಿವಾಸಿ ಜೊತೆ ಲವ್ ಆಗಿತ್ತಂತೆ. 2 ಮಕ್ಕಳ ತಂದೆ ಬಿಜಿಲ್ ಮ್ಯಾಥ್ಯೂ ಜೊತೆ ಆಕಾಂಕ್ಷಾ ಲವ್ ಅಲ್ಲಿ ಬಿದ್ದಿದ್ರಂತೆ. ಮದುವೆ ಆಗಲು ಒಪ್ಪಲಿಲ್ಲ ಅಂತ ಈ ರೀತಿ ಆತ್ಮಹತ್ಯೆಗೆ ಶರಣಾಗಿರುವ ಮಾಹಿತಿ ಇದೆ. ಮ್ಯಾಥ್ಯೂ ಮನೆಗೂ ಕೂಡ ಹೋಗಿ ಆಕಾಂಕ್ಷಾ ಜಗಳವನ್ನ ಮಾಡಿದ್ರಂತೆ. ಕಾಲೇಜಿನಲ್ಲೂ ಕೂಡ ಆಕಾಂಕ್ಷಾ ಜಗಳ ಮಾಡಿಕೊಂಡಿದ್ದಾರೆ. ಕಟ್ಟಡದ 4ನೇ ಮಹಡಿಯಿಂದ ಕೆಳಗೆ ಜಿಗಿದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮ್ಯಾಥ್ಯೂ ವಿರುದ್ಧ ಜಲಂಧರ್ನಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಶವ ಪರೀಕ್ಷೆ ಬಳಿಕ ಹೆತ್ತವರಿಗೆ ಮೃತದೇಹವನ್ನ ಹಸ್ತಾಂತರಿಸಲಾಗಿದೆ. ಇಂದು ಧರ್ಮಸ್ಥಳ ಬೋಳಿಯೂರ್ ಮನೆಯಲ್ಲಿ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಏರೋಸ್ಪೇಸ್ ಎಂಜಿನಿಯರಿಂಗ್ ಓದ್ತಿರುವಾಗಲೇ ಜರ್ಮನಿ ಕಂಪನಿಯಲ್ಲಿ ಕೆಲಸ ಸಿಕ್ಕಿತ್ತು. ಆಕಾಂಕ್ಷಾ ಈಗ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕಿಶನ್ ಶೆಟ್ಟಿ, ಆಕಾಂಕ್ಷಾ ಸಾವಿಗೆ ಏನು ಕಾರಣ ಅನ್ನುವಂತಹ ಕುತೂಹಲ ಎಲ್ಲರಲ್ಲೂ ಇದ್ದಂಥದ್ದು. ಈಗ ಪ್ರೇಮ ವೈಫಲ್ಯವೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಸಿಗ್ತಾ ಇದೆ? ಚೈತ್ರ, ಮೇ 17ನೇ ತಾರೀಕು ಪಂಜಾಬ್ನ LPU ಅಲ್ಲಿ ಈ ಘಟನೆ ಆಗಿರುವಂತದ್ದು. ಈ ಘಟನೆ ಸಂಬಂಧ ಅವರ ಹೆತ್ತವರು ಸಾಕಷ್ಟು ಆತಂಕವನ್ನು ವ್ಯಕ್ತಪಡಿಸಿದ್ರು ಮತ್ತು ಈ ಬಗ್ಗೆ ತನಿಖೆಗೆ ಕೂಡ ಆಗಬೇಕು ಎಂಬ ಮಾಹಿತಿಯನ್ನ ಪೊಲೀಸರಿಗೆ ಕೊಟ್ಟಿದ್ರು. ಯಾಕೆಂದ್ರೆ ತಮ್ಮ ಮಗಳು ಆತ್ಮಹತ್ಯೆ ಮಾಡೋಳಲ್ಲ, ಇದೊಂದು ವ್ಯವಸ್ಥಿತವಾದ ಕೊಲೆ ಎಂಬ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಹಾಗಾಗಿ ತನಿಖೆಯನ್ನ ಆರಂಭಿಸಿದಂತಹ ಪಂಜಾಬ್ನ ಜಲಂಧರ್ ಪೊಲೀಸರು ಈಗ ಸ್ಫೋಟಕ ವಿಚಾರವನ್ನ ತೆರೆದಿಟ್ಟಿದ್ದಾರೆ. ಆಕಾಂಕ್ಷಾ ಎನ್ನುವರಿಗೆ ಬಿಜಿಲ್ ಮ್ಯಾಥ್ಯೂ ಎಂಬಾತ ಪ್ರೊಫೆಸರ್ ಜೊತೆ ಲವ್ ಇತ್ತು ಅನ್ನೋದು ಸದ್ಯಕ್ಕೆ ಗೊತ್ತಾಗಿರುವಂತದ್ದು. ಯಾರು ಈ ಬಿಜಿಲ್ ಮ್ಯಾಥ್ಯೂ ಅಂದ್ರೆ ಕೇರಳದ ಕೊಟ್ಟಾಯಂ ಜಿಲ್ಲೆಯ ಬಿಜಿಲ್ ಮ್ಯಾಥ್ಯೂ ಇದೇ LPU ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿ ಅವರು ಕೆಲಸವನ್ನ ನಿರ್ವಹಿಸಿದ್ರು. ಅವರಿಗೆ 2 ಕೂಡ ಮಕ್ಕಳಿದ್ದಾರೆ. ಈ ನಡುವೆ ಕಾಲೇಜಲ್ಲಿ ಓದ್ತಾ ಇರುವಂತಹ ಸಂದರ್ಭದಲ್ಲಿ ಈ ಪ್ರೊಫೆಸರ್ ಜೊತೆ ಆಕಾಂಕ್ಷೆಗೆ ಲವ್ ಆಗಿತ್ತು. ಆನಂತರವಾಗಿ ತನ್ನನ್ನೇ ಮದುವೆ ಆಗಬೇಕೆಂಬ ಹಠವನ್ನ ಆಕಾಂಕ್ಷೆ ಹಿಡಿದಿದ್ಲು ಅನ್ನೋದು ವಿಚಾರ ಗೊತ್ತಾಗಿರುವಂತದ್ದು. ಘಟನೆ ಆದಂತಹ ದಿನ ಮೇ 17ನೇ ತಾರೀಕು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜಿಲ್ ಮ್ಯಾಥ್ಯೂ ಮತ್ತು ಆಕಾಂಕ್ಷೆ ನಡುವೆ ದೊಡ್ಡ ಮಟ್ಟಿನ ಗಲಾಟೆ ಕೂಡ ಆಗಿತ್ತು. ಈ ಗಲಾಟೆ ವಿಕೋಪಕ್ಕೆ ತಿರುಗಿ 4ನೇ ಫ್ಲೋರ್ ಇಂದ ಆಕಾಂಕ್ಷಾ ಕೆಳಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಜಲಂಧರ್ ಪೊಲೀಸ್ ಠಾಣೆಯಲ್ಲಿ ಬಿಜಿಲ್ ಮ್ಯಾಥ್ಯೂ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ. ಆಕಾಂಕ್ಷೆ ಹೆತ್ತವರು ಸಾಕಷ್ಟು ಆಕ್ರೋಶವನ್ನ, ಸಾಕಷ್ಟು ಅನುಮಾನವನ್ನ ಈ ಪ್ರಕರಣದ ಕುರಿತು ವ್ಯಕ್ತಪಡಿಸಿದ್ರು. ಯಾಕೆಂದ್ರೆ ಮೇ 17ನೇ ತಾರೀಕು ಸಂಜೆ ವೇಳೆ ಜಲಂಧರ್ ಪೊಲೀಸರು ಆಕಾಂಕ್ಷೆ ಹೆತ್ತವರಿಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ರು. ತಮ್ಮ ಮಗಳು ಈ ರೀತಿಯಾಗಿ ಆತ್ಮಹತ್ಯೆ ಮಾಡಿ ಅಂದ್ರೆ ಸಾವಿಗೀಡಾಗಿದ್ದಾರೆ ಅಂತ ಹೇಳಿ. ಆದ್ರೆ ತಮ್ಮ ಮಗಳು ಯಾವುದೇ ರೀತಿಯಾಗಿ ಆತ್ಮಹತ್ಯೆ ಮಾಡಿಕೊಳ್ಳಲಲ್ಲ ಅನ್ನೋದನ್ನ ಅವರ ಹೆತ್ತವರು ಕೂಡ ಒಂದು ರೀತಿಯಾಗಿ ಪೊಲೀಸರಿಗೆ ಕನ್ವಿನ್ಸ್ ಕೂಡ ಮಾಡಿದ್ರು ಮತ್ತು ಈ ಬಗ್ಗೆ ತನಿಖೆಯನ್ನ ಮಾಡಬೇಕೆಂಬ ಆಗ್ರಹವನ್ನು ಕೂಡ ವ್ಯಕ್ತಪಡಿಸಿದ್ರು. ಕಳೆದ 6 ತಿಂಗಳಿಂದ ದೆಹಲಿಯ ಏರೋಸ್ಪೇಸ್ ಕಂಪನಿಯಲ್ಲಿ ಇಂಜಿನಿಯರ್ ಆಗಿ ಕೆಲಸ ನಿರ್ವಹಿಸುತ್ತಿರುವಂತವರು ಆಕಾಂಕ್ಷಾ. ಆನಂತರವಾಗಿ ಜರ್ಮನಿಯಲ್ಲಿ ಕೆಲಸ ಸಿಕ್ಕಿತ್ತು. ಈ ಸಂದರ್ಭದಲ್ಲಿ ಪಂಜಾಬ್ ತನ್ನ ಯೂನಿವರ್ಸಿಟಿಯಲ್ಲಿ ಅವರ ದಾಖಲೆ ಪತ್ರಗಳು ಕೂಡ ಬೇಕಿತ್ತು. ದಾಖಲೆ ಪತ್ರಗಳಿಗಾಗಿ ಅವರು ಪಂಜಾಬ್ಗೆ ಹೋಗಿದ್ರು ಎಂಬ ಮಾಹಿತಿಯನ್ನ ಸ್ವತಃ ಹೆತ್ತವರೇ ತೆರೆದಿಟ್ಟು. ಆದ್ರೆ ಇದೀಗ ತಮ್ಮ ಮಗಳು ಪ್ರೇಮ ವೈಫಲ್ಯದಿಂದ ಈ ರೀತಿಯಾಗಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾಳೆ ಎಂಬ ವಿಚಾರ ಸ್ವತಃ ಹೆತ್ತವರಿಗೆ ಶಾಕ್ ಅನ್ನು ಮೂಡಿಸಿದೆ. ಆದ್ರೂ ಈ ಬಗ್ಗೆ ತನಿಖೆ ಆಗಬೇಕೆಂಬ ಆಗ್ರಹವನ್ನು ಅವರ ಹೆತ್ತವರು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಆಕಾಂಕ್ಷಾ ಅವರ ಮೃತದೇಹದ ಪೋಸ್ಟ್ಮಾರ್ಟಂ ಪ್ರಕ್ರಿಯೆ ಕಳೆದ ತಡರಾತ್ರಿ ಆಗಿರುವಂತದ್ದು. ಇವತ್ತು ಅವರ ಮೃತದೇಹ ಧರ್ಮಸ್ಥಳದ ಬೋಳಿಯೂರಿಗೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಇವತ್ತು ಸಂಜೆ ವೇಳೆಗೆ ಅವರ ಅಂತ್ಯ ಸಂಸ್ಕಾರ ಕ್ರಿಯೆ ಆಗುವಂತಹ ಸಾಧ್ಯತೆಗಳು ಇರುವಂತದ್ದು. ಚೈತ್ರ, ಧನ್ಯವಾದ ಕಿಶನ್ ಶೆಟ್ಟಿ ತಮ್ಮೆಲ್ಲ ಮಾಹಿತಿಗಾಗಿ.